ಅನಾಥ ಮಗುವಾದೆ ನಾನು, ಅಪ್ಪನೂ ಅಮ್ಮನೂ ಇಲ್ಲ, ಅಣ್ಣನೂ ತಮ್ಮನೂ ಇಲ್ಲ, ಭಿಕಾರಿ ದೊರೆಯಾದೆ ನಾನು, ಹತ್ತರೆ ಮುದ್ದಿಸೋರಿಲ್ಲ. ಅನಾಥ ಮಗುವಾದೆ ನಾನು, ಅಪ್ಪನೂ ಅಮ್ಮನೂ ಇಲ್ಲ, ಸತ್ತರೆ ಒದ್ದಿಸೋರಿಲ್ಲ. ಹಿಂಜಾಲೆ ಬಸ್ಟಾನವಾಯಿತು, ಅನಾಥ ಮಗುವಾದೆ ನಾನು, ಹೆಂಡ್ತಿನೂ ಮಗುನೂ ಇಲ್ಲ, ನನ್ನ ಹೆಂಡ್ತಿನೂ ನನಗೆ ಇಲ್ಲ. ಈ ಮನಸ್ಸೇ ಕಲ್ಲಾಗಿ ಹೋಯಿತು, ಅನಾಥ ಮಗುವಾದೆ ನಾನು, ನನಗೆ ಯಾರೂ ಇಲ್ಲ, ಅನಾಥ ಮಗುವಾದೆ ನಾನು, ಯಾರೂ ಇಲ್ಲ. ಬೀದಿಗೆ ಒಂದು ನಾಯಿ ಕಾವಲಂತೆ, ನಾಯಿಗೂ ಒಂದು ರೊಟ್ಟಿ ಮೀಸಲಂತೆ, ನಾಯಿಗೂ ಹೀನವಾದೆನಾ, ಅನಾಥ ಮಗುವಾದೆ ನಾನು, ಅಪ್ಪನೂ ಅಮ್ಮನೂ ಇಲ್ಲ. ಮಾಳಿಗೆಗೆ ಒಂದು ಬೆಕ್ಕು ಮೀಸಲಂತೆ, ಬೆಕ್ಕಿಗೂ ದಿನವೂ ಹಾಲು ತುಪ್ಪವಂತೆ, ಬೆಕ್ಕಿಗಿಂತ ಕೆಟ್ಟ ಶಕುನನ, ತಿಂದಿರೋ ಎಲೆಯ ಬೀಸಾಡೋ ಹಾಗೆ ಹೆತ್ತೋರು ನನ್ನ ಎಸೆದಾಯ್ತು. ತರ ಇಲ್ಲ, ಪ್ರಶ್ನೆನೂ ಇಲ್ಲ, ಕೇಳೋ ದೇವನೇ ನನ್ನ ನೋವನ್ನು, ನನಗೆ ಮರಳಿ ಸುಗುಣನನ್ನು, ಅನಾಥವಾಗಿರುವೆ ದೇವಾ 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 ದೇವಾ. ರೀತಾ ಅಲ್ಲೋಡಲ್ಲಿ ಕುಡಿದ್ಬಿಟ್ಟು ಅನಾಥ ಮಗುವಾದೆ ನಾನು, ಅಪ್ಪನೂ ಅಮ್ಮನೂ ಇಲ್ಲ ಅಂತ ಹಾಡು ಹೇಳ್ತಾ ಇದ್ದಾನೆ. ಅನಾಥ ಆಗ್ದ. ವಿಜಿ ನಂಬ್ಕೊಂಡು ಹೋಗಿದ್ಕೆ ಅನಾಥನೂ ಆದ, ಎಲ್ಲ ಆದ. ಸುಗುಣ ಸುಗುಣ ಪ್ಲೀಸ್, ಸುಗುಣ ಸುಮ್ಮನೆ ಬಾ ಸುಗುಣ, ಮಾತಾಡಬೇಡ. ಸುಗುಣ ಪ್ಲೀಸ್, ಸುಗುಣ ನಿಂತ್ಕೋ ನಿಂತ್ಕೋ. ನೀನು ಮಾತಾಡ್ಸೋದಕ್ಕೆ ನನಗೆ ಧೈರ್ಯ ಇಲ್ಲದಕ್ಕೋಸ್ಕರ ನಾನು ಕುಡಿದು ಬಂದಿದ್ದೀನಿ. ಕುಡಿದು ಬಂದರೆ ತುಂಬ ಧೈರ್ಯ ಬರುತ್ತೆ ಅಂತ ಹೇಳಿ ನಾನು ಕುಡಿದು ಬಂದಿರೋದು. ಸುಗುಣ ಸುಗುಣ ಪ್ಲೀಸ್, ಈ ಕಡೆ ತಿರುಗಿ ನೋಡು ಸುಗುಣ. ಸುಗುಣ ಯಾರು ನೀನು, ಯಾರು ನೀನು ಅಂತ ನಾನು ಹಿಂಗೆ ಹೋಗ್ತಾ ಇರೋಳ್ನ ಅದಿಲ್ ಬಂದು ಕೈ ಹಿಡ್ಕೊಂಡು ಸುಗುಣ ಸುಗುಣ ಅಂತ ಕೈ ಹಿಡ್ಕೊಳ್ತಾ ಇದೆಯಲ್ಲ, ಯಾಕೆ ನಿನ್ಗೇನು ತಲೆಗಿಲೆ ಕೆಟ್ಟಾಯ್ತಾ, ಏನು ಲೂಸಾ ನೀನು? ಸುಗುಣ ಪ್ಲೀಸ್, ನಿನ್ನ ಹತ್ರ ನಾನು ಸ್ವಲ್ಪ ಮಾತಾಡಬೇಕು. ನಿನ್ನ ಹತ್ರ ಮಾತಾಡಬೇಕು ಅಂತಲೇ ನಾನೊಂದು 90 ಹಾಕೊಂಡ್ಬಂದಿರೋದು. ಪ್ಲೀಸ್ ಸುಗುಣ, ನನ್ನ ಹತ್ರ ಮಾತಾಡು. ಏಯ್ ಇಲ್ಲಿ ನೋಡಿಲಿ, ನಿನಗೂ ಅವಳಿಗೂ ಸಂಬಂಧ ಇಲ್ಲ. ಇನ್ನೇನು ಡೈವರ್ಸ್ ಕೊಟ್ಟ ಮೇಲೆ ಇನ್ನೇನು ಅವಳು ಮಾತಾಡ್ಸೋದಕ್ಕೆ ಬಂದಿದೆಯಾ? ಬಾ ಸುಗುಣ, ಸುಮ್ಮನೆ ನೋಡು ಕಂಪ್ಲೇಂಟ್ ಕೊಡಬೇಕಾಗುತ್ತೆ. ಸುಮ್ಮನೆ ಹೋಗಿ ನಿನ್ನ ಪಾಡಿಗೆ ನೀನು. ಯಾಕೆ ಇಲ್ಲಿ ದಾರಿಗೆ ಹೋಗ್ತಾ ಇರೋದನ್ನ ಬಂದು ಮಾತಾಡಿಸ್ತೀಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ಸುಮ್ಮನೆ ಹೋಗು. ರೀತಾ ಪ್ಲೀಸ್, ಇವಾಗ ನೀನೇ ನನ್ನ ಜೀವನನ ಸರಿ ಮಾಡಬೇಕು. ನೀನು ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ ರೀತಾ. ನೀನು ಸುಗುಣನ್ಗೆ ಹೇಳ್ಬೇಕು, ಒಪ್ಪಿಸ್ಬೇಕು. ಮೊದಲಿನ ಥರ ನಾನು ನನ್ನ ಸುಗುಣ ಇರಲೇಬೇಕು ರೀತಾ. ನೀನೇ ಒಪ್ಪಿಸ್ಬೇಕು ರೀತಾ. ಇವಾಗ ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ ನನಗೆ. ನಡಿ ರೀತಾ, ನನ್ನ ಮಗ ಕುಡ್ದಿದ್ದಾನೆ. ಕುಡ್ದವನ ಹತ್ರ ಏನು ಮಾತು, ಕುಡ್ಕುನ ಹತ್ರ. ನಡಿ ಸುಮ್ಮನೆ. ಕುಡ್ದಿದ್ದಾನೆ, ಜ್ಞಾನ ಮತಿ ಇಲ್ಲ, ಮಾತಾಡ್ತಾ ಇದ್ದಾನೆ. ಮುಂಚೆಗೇನೆ ಇದೆಲ್ಲ ಜ್ಞಾನ ಮತಿ ಇರಬೇಕಾಗಿತ್ತು ಅವಳಿಂದ ಹೋಗ್ಬೇಕಾದ್ರೆ. ಇವಾಗ ನನ್ನ ಯಾಕೆ ಕೇಳಿಸ್ಬೇಕು? ಸುಮ್ಮನೆ ಹೋದ್ರೆ ಸರಿ. ನೋಡಿ ನಾನು ಗ್ರಾಚಾರ ಬಿಡಿಸ್ಬಿಡ್ತೀನಿ ನನ್ನ ಮಗನೇ. ನನ್ನ ಸುದ್ದಿಗೆ ಬಂದುಬಿಟ್ರೆ ನನಗೆ ಬರ್ತಿರೋ ಸೆಟ್ಟಿಗೆ ಏನಿಲ್ಲ ನಿನಗೆ. ಇವಾಗ ಬಂದಿದ್ದಾನೆ ಮಾತಾಡ್ಸೋದಕ್ಕೆ. ನಡಿ ರೀತಾ. ನಿನ್ನ ಮುಖ ನೋಡೋದಕ್ಕೂ ಅಸಹ್ಯ ಆಗ್ತೈತಿ. ಸುಮ್ಮನೆ ಹೋಗೋ. ಸುಗುಣ ಸುಗುಣ ಅನಾಥ ಮಗುವಾದೆ ನಾನು, ಅಪ್ಪನೂ ಅಮ್ಮನೂ ಇಲ್ಲ. ಸುಗುಣ ಸುಗುಣ. ಅಯ್ಯೋ ದೇವ್ರೆ, ಈ ಪರಿಸ್ಥಿತಿ ನನ್ನ ಕಂಟಿಗೂ ಬರೋದು ಅನ್ನಿಸ್ತೈತೆ. ನಾನೇನಾದರೂ ಎಚ್ಚರಿಕೆ ತಗೊಂಡು ಏನಾದ್ರೂ ನಾನು ನನ್ನ ಜೀವನ ಸರಿ ಮಾಡ್ಕೊಳ್ಳಿಲ್ಲ ಅಂತಂದರೆ ಹಿಂಗೆ ಆಗೋನು ಅನಿಸುತ್ತೆ ಕಂಟಿನ್ಯೂ. ವರ್ಷಣ್ಣ ಹೋ ಕೊಡಮ್ಮ, ನಿನ್ನ ಕೈ ಕೊಡು. ನಾನು ನಿನಗೆ ಥ್ಯಾಂಕ್ಸ್ ಹೇಳ್ಬೇಕಂತ ತುಂಬ ದಿನದಿಂದ ಕಾಯ್ತಾ ಇದ್ದೆ. ಎಷ್ಟು ದಿವಸದಿಂದ ವಿಜಿ ಬಂಡವಾಳ ನೀನು ಯಾವಾಗ ಬಯಲು ಮಾಡಿದೋ ಆವತ್ತಿಂದ ನಾನು ನಿನಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಕಾಯ್ತಾ ಇದ್ದೆ. ಕೊಡಮ್ಮ ಕೈ. ತುಂಬ ಥ್ಯಾಂಕ್ಸ್ ಕಣಮ್ಮ. ಆ ಮನೆ ಆಳಿ ಬುದ್ಧಿ, ಆ ದರಿದ್ರದವಳ ಬುದ್ಧಿ, ಅವಳು ಕಚಡ ಬುದ್ಧಿ ನನಗೆ ತಿಳಿಸಿದ್ದಕ್ಕೆ ನಿನಗೆ ತುಂಬ ಥ್ಯಾಂಕ್ಸ್ ಕಣಮ್ಮ. ಕೈ ಕೊಡು, ಥ್ಯಾಂಕ್ಸ್ ಕೊಡು. ಇಲ್ಲ ಥ್ಯಾಂಕ್ಸ್ ಏನು ಕೊಡೋದು ಬೇಡ ಅಣ್ಣ. ಇವಾಗ ನೀವು ಸುಗುಣ ಅಕ್ಕನ ಹತ್ರ ಹೋಗ್ಬಿಟ್ಟು ಚೆನ್ನಾಗಿರ್ರಿ. ಹೋಗಿ. ಅಲ್ಲ ಇವಳು ನಂಬ್ಕೊಂಡು ಬಂದಿದ್ದಕ್ಕೆ ನೋಡಿ ಇವತ್ತು ಯಾವ ರೀತಿ ಆಗೋಯ್ತು ಅಂತ. ಮಾತಾಡಿಸ್ತಾ ಇದ್ದೀನಮ್ಮ, ಸುಗುಣ ಕೇಳ್ತಾ ಇಲ್ಲ. ಅದಕ್ಕೆ ಇದೆಲ್ಲ ಟೆನ್ಷನ್ನು ಸಾಲ್ವ್ ಆಗಲಿ ಅಂತ ಹೇಳಿ ಒಂದಿಷ್ಟು ಲೈಟಾಗಿ ಹಾಕೊಂಬಂದಿದ್ದೀನಮ್ಮ.
ಏನು ಮಾಡೋಣ, ಟೆನ್ಷನ್ ತಡೆಯೋದಕ್ಕಾಗ್ತಾ ಇಲ್ಲ. ಎಲ್ಲಿ ಹೋಗೋಣ, ಎಲ್ಲಿ ಬೀಳೋಣ, ಎಲ್ಲಿ ಊಟ ಮಾಡೋಣ, ಎಲ್ಲಿ ಮಲಗೋಣ ಅನ್ನಿಸ್ತಾ ಐತೆ. ಎಲ್ಲೂ ಆಗಲ್ಲ. ಎಲ್ಲೋದ್ರೂ ನೀನು ಬೀದಿಲಿ ಮಲ್ಕೊಂಡ್ರು ಮನೆಗೆ ಒಂದಲ್ಲ ಒಂದು ದಿವಸ ಹೋಗಲೇಬೇಕು. ಎಷ್ಟು ದಿವಸ ಬೀದಿಲಿ ಮಲ್ಕೊಂತೀಯ, ಎಷ್ಟು ದಿವಸ ನೀನು ಹೊರಗಡೆ ಇರೋದಕ್ಕಾಗುತ್ತೆ ಹೇಳು? ಆಗೋದೇ ಇಲ್ಲ. ನೀನು ಎಲ್ಲೋದ್ರೂ ಮನೆಗೆ ಬರಲೇಬೇಕು, ಕಟ್ಕೊಂಡು ಹೆಂಡತಿ ಹತ್ರ ಇರಲೇಬೇಕು ನೀನು. ಎಲ್ಲೋದ್ರೂ ಅದಕ್ಕೇ ನೀನು ಸುಮ್ಮನೆ ಹೋಗ್ಬಿಡು. ಮನೆಗೆ ಹೋಗ್ಬಿಟ್ಟು ಸುಗುಣಕ್ಕನ ಹತ್ರ ಕೇಳಿಬಿಟ್ಟು ಡೈವರ್ಸ್ ವಾಪಸ್ ತಗೊಂಡು ಚೆನ್ನಾಗಿರೋದು ಕಲಿ ವರ್ಷಣ ಪ್ಲೀಸ್. ಇವಳು ಆಗೋದಿಲ್ಲ, ಇವಳು ಒಳ್ಳೆವಳಲ್ಲ ಇವಳು. ಥೂ ಅವಳೆ ಕಚಡ ಕಚಡ ಕಚಡ, ಅವಳು ಕಚಡ, ಕೊಚ್ಚೆ ಕೊಚ್ಚೆ ಕೊಚ್ಚೆ, ನಾಯಿ ಥರ ಅವಳು, ನಾಯಿ ಥರ. ಅವಳು ಏನಿದ್ರು ಹೊಲಸು ತಿನ್ನೋಕ್ಕಷ್ಟೇ ಅವಳು. ಹೊಲಸು ತಿನ್ನೋಕ್ಕೆ ಎಲ್ಲಾದರೂ ಹೊಲಸಿರ್ಲೇಳು. ನಾಯಿ ಬುದ್ಧಿ ಅಲ್ಲೇ ಬಿಡೋದಿಲ್ಲ ಅವಳು, ನಾಯಿ ಬುದ್ಧಿ ಬಿಡೋದಿಲ್ಲ. ಹೊಲ್ಸ್ಕೊಂಡೇಟ್ಕೆನೆ ಚು 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 ಅಂದೇಟ್ಕೆ ಹೋಗ್ಬಿಡ್ತಾಳೆ ಹೊಲ್ಸು ತಿನ್ನೋದಕ್ಕೆ ಅಂಥವಳು ಅವಳು. ಆ ವಿಜಿ ಅದಕ್ಕೆಲ್ಲ ಅಯ್ಯೋಕು ಎಲ್ಲಿ ಹೊಲ್ಸಿರುತ್ತೋ ಅದನ್ನು ತಿನ್ನೋದಕ್ಕಂತ ಹೋಗ್ತಾಳೆ. ಆದರೆ ಅವಳು ಬುದ್ಧಿ ಬಿಡೋದೇ ಇಲ್ಲ. ಅವಳ ಬುದ್ಧಿನೇ ಅಷ್ಟು. ಅಣ್ಣ ಕರೆಕ್ಟಾಗಿ ಹೇಳ್ದೆ. ಆ ನಾಯಿ ಬುದ್ಧಿ ಅದು ಯಾವುದೇ ಕಾರಣಕ್ಕೂ ಬಿಡಲ್ಲ. ನಿನ್ನ ಮನೆಯಲ್ಲಿ ಕಟ್ಟಾಕಿ ನೀನು ಏನೇ ಹಾಕು, ಅದು ಹೊಲ್ಸ್ಕೊಂಡೇಟ್ಕೆ ಅಂತ ಕರ್ದೇಟ್ಕೆ ಅದು ಹೊಲ್ಸು ತಿನ್ನೋದಕ್ಕೆ ಹೋಗೋದು. ಆದರೆ ನಾಯಿ ಬುದ್ಧಿ ಬಿಡೋದಿಲ್ಲ. ಅರ್ಥ ಮಾಡ್ಕೊ. ಇಷ್ಟು ಅರ್ಥ ಮಾಡ್ಕೊಂಡ್ರೆ ಅವಳ ಬುದ್ಧಿ ಏನಂತ ನಿನಗೆ ಅರ್ಥ ಆಗುತ್ತೆ. ಅವಳ ಬುದ್ಧಿನೇ ಅಷ್ಟು. ಗೊತ್ತಾಯ್ತು ತಾನೇ? ಇವಾಗಾದ್ರೂ ಬರೀ ಕಿಸ್ಕೊಂಡು ಅವ್ರ ಹತ್ರ ಇವ್ರ ಹತ್ರ ಬರೀ ಮಾತಾಡೋದು ಹಾಗೆ ಹೀಗೆ ಅಂತ ಹೇಳಿ ಸ್ಟೈಲಾಗಿ ಮಾತಾಡಿಕೊಂಡು ಇರೋದು ಅಷ್ಟೇ ಅವಳ ಕೆಲಸ. ಬರೀ ಅವ್ರದ್ದು ಇವ್ರಿಗೂ ಹಚ್ಚಿಕೋದು, ಅವ್ರು ಇವ್ರಿಗೂ ತಂದಿಕ್ಕೋದು ಅಂಥವು ಮಾಡ್ತಾಳೆ ಅಷ್ಟೇ ವಿಜಿ. ಬೇರೆ ಅವಳಿಗೆ ಏನು ಮಾಡೋದಕ್ಕಾಗೋದಿಲ್ಲ. ಬರೀ ಹಿಂಗೆ ಅವ್ರದ್ದು ಪುಕ್ಸಟ್ಟೆ ದುಡ್ಡು ಎಲ್ಲಿ ಬರುತ್ತೆ, ಇವ್ರ ಪುಕ್ಸಟ್ಟೆ ದುಡ್ಡು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಹಿಂಗೆ ಮೋಸ ಮಾಡ್ತಾ ಇರ್ತಾಳೆ ಅಷ್ಟೇ. ಅದಾಲೆ ಸ್ವಭಾವನೇ ಅಷ್ಟು. ಹೊಲ್ಸು ತಿನ್ನ ಬುದ್ಧಿ ಅಂತ ಗೊತ್ತಾಯ್ತು ತಾನೇ? ಇವಾಗ ಕೈ ಬಿಟ್ಬಿಡ್ರಿ. ಅದನ್ನು ಕಲ್ತಾಂಡು ಹೊಡೆದ್ಬಿಡ್ಬೇಕು. ಅಚ್ಚ ಅಂತ ಹೊಡೆದು ಆಚೆ ಕಳಿಸ್ಬೇಕು. ದೂರ ಎಲ್ಲಾದ್ರೂ ತೊಗೊಂಡೋಗಿ ಬಿಟ್ಟು ಬರ್ಬೇಕು. ಅದನ್ನು ಅಚ್ಚ ಅಂತ ಕಲ್ತಾಂಡು ಹೊಡೆದ್ರೆ ಹೋಗೇ ಹೋಗುತ್ತಾ ತಾನಾಗಿ ತಾನು. ಹೊಡಿತಾರೆ, ದೊಣ್ಣೆ ತಂಡು ಹೊಡೆದು ಬಿಡ್ತಾರೆ ಅಂತ ಹೇಳಿ ಹೋಗೇ ಹೋಗುತ್ತಾ ನಾಯಿ. ಸರಿಯಾಗಿ ಹೇಳ್ದೆ ಕಣಮ್ಮ, ಸರಿಯಾಗಿ ಹೇಳ್ದೆ. ನೀವಿವಾಗ ಟೆನ್ಷನ್ ಮಾಡಿಕೊಂಡು ಕುಡಿಯೋದ್ರಿಂದ ಆಗ್ಲೇಳು ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ. ನೀವೇನಿದ್ರು ಹೋಗಿ ಸುಗುಣಕ್ಕನ ಹತ್ರ ಮಾತಾಡಿ ಕೂತ್ಕೊಂಡು ಮಾತಾಡಿ ಅದೇನು ತೀರ್ಮಾನ ಮಾಡ್ಕೊಳ್ಳೋದ್ರಿಂದ ಅಷ್ಟೇ ನಿಮಗೆ ನಿಮ್ಮ ಜೀವನ ಸರಿ ಹೋಗುತ್ತೆ ಹೊರತು ನೀವು ಕುಡ್ದು ಅದಿಲ್ ಬಿದಿಲ್ ಮಲ್ಕೊಂಡು ಅದಿಲ್ ಬಿದಿಲ್ ತಿನ್ಕೊಂಡು ಓಡಾಡೋದ್ರಿಂದ ಯಾವುದೇ ಕಾರಣಕ್ಕೂ ಸರಿ ಹೋಗೋದಿಲ್ಲ. ಹೋಗಿ ಸುಗುಣಕ್ಕನ ಹತ್ರ ಹೋಗಿ ತಪ್ಪಾಯ್ತಂತ ಕ್ಷಮೆ ಕೇಳಿ. ಅವ್ರಿಗೂ ಸಿಟ್ಟು ಬಂದಿರುತ್ತೆ, ಅವರು ಸಿಟ್ಟಲ್ಲಿ ಮಾತಾಡ್ತಾರೆ, ಹೊಡಿತಾರೆ. ಬೇಕಾದ್ರೆ ನಿಮ್ಮ ಎರಡೇಟು ಓಡಿಸ್ಕೊಳ್ಳಿ, ನಿಮ್ಮ ಜೀವನ ಸರಿ ಮಾಡ್ಕೊಳ್ಳಿ. ಅಷ್ಟೇನೆ. ಇವತ್ತು ನಿನ್ನಿಂದ ನನ್ನ ಜೀವನ ಉಳೀತು ಕಣಮ್ಮ. ಇಲ್ಲಾಂದರೆ ನಾನು ಇಷ್ಟೊತ್ತಿಗೆ ಅವಳು ನಂಬ್ಕೊಂಡು ಹೋಗಿದ್ರೆ ನನ್ನ ಕೈಗೆ ಚಂಪು ಕೊಟ್ಟುಬಿಟ್ಟು ಹೋಗು ನೀನು ಅಂತ ಹೇಳಿ ಕಳಿಸ್ಬಿಡೋಳು. ಮನೆಗೆ ಚಂಪು ಕೊಟ್ಟು. ಅವಳು ನಂಬ್ಕೊಬಿಟ್ರೆ ನನಗೆ ತೆಂಗಿನಕಾಯಿ ಚಿಪ್ಪೆ ಸಿಗೋದು, ಚಂಬುನು ಸಿಗಲ್ಲ. ಚಿಪ್ ಕೊಟ್ಟು ಹೋಗ್ತಾಳೆ ಅವಳು. ಈಗಲಾದ್ರೂ ಗೊತ್ತಾಯ್ತಲ್ಲ ಅವಳ ಬುದ್ಧಿ ಎಂಥದ್ದು ಅಂತ. ಇನ್ನು ನಮ್ಮ ಕಂಟಿಗೆ ಅರ್ಥ ಆಗಲಿಲ್ಲ. ನಮ್ಮ ಕಂಟಿಗೆ ಸ್ವಲ್ಪ ಅರ್ಥ ಮಾಡಿಸ್ಬೇಕು. ಅವ್ನಿಗೆ ಸ್ವಲ್ಪ ಅರ್ಥ ಮಾಡಿಸಿದ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಈಗ ಅರ್ಥ ಆಗೈತೆ ವರ್ಷ ನನಗೆ ಆ ವಿಜಿ ಬುದ್ಧಿ ಏನು ಅಂತ ಹೇಳಿ. ಯಾಕಂದರೆ ಅವಳು ಒಂಥರ ನಾಯಿ ಬುದ್ಧಿ ಥರ ವಿಜಿ ಬುದ್ಧಿ. ಏನೇ ಮನೇಲಿ ನಾಯಿಗೆ ಏನೇ ಹಾಕ್ರಿ ಹೊಲ್ಸ್ಕೊಂಡ ತಕ್ಷಣ ಅಂತ ಅಂದರೆ ಸಾಕು, ಬೇಕಾದರೆ ಓಡೋಗ್ಬಿಡುತ್ತೆ ತಿನ್ನೋದಕ್ಕೆ. ಹಂಗೆ ಇವಳು ಬುದ್ಧಿ. ಯಾರಾದರೂ ಸ್ವಲ್ಪ ಹಾಕ್ತೀನಿ ಬಾ ಅಂತಂದರೆ ಬತ್ತಾಳೆ ಹಂಗೆ. ವಿಜಿ ಬುದ್ಧಿ ಏನು ಅಂತ ಗೊತ್ತಾಯ್ತಲ್ಲ, ಅರ್ಥ ಆಯ್ತಾ ಎಲ್ರಿಗೂ? ತುಂಬ ಚೆನ್ನಾಗಿ ಅರ್ಥ ಆಗಿರಬೇಕು. ಇವು ವರ್ಷಣ್ಣನಿಗೂ ತುಂಬ ಚೆನ್ನಾಗಿ ಅರ್ಥ ಆಗೈತೆ ಆ ವಿಜಿ ಬುದ್ಧಿ ಏನು ಅಂತೇಳಿ. ನಿಮಗೂ ಅರ್ಥ ಆಯ್ತಾನೆ ಏನಂತ ಹೇಳಿ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.